ನನ್ನ ಹೆಸರು ಪದ್ಮಾ ಅಂತ ಹೇಳಿ ಮೈಸೂರಿಂದ ಬಂದಿರೋದು. ನಾವಿವತ್ತು ಕನ್ನೇರಿ ಮಠದಲ್ಲಿದ್ದೀವಿ. ಹಿಂದಿನ ಕಾಲದಲ್ಲಿದ್ದಂತಹ ಗುರುಕುಲ ಪದ್ಧತಿಯನ್ನು ಇಂದು ನಾವು ಕೃಷಿಯಲ್ಲಿ ತರಬೇಕು ಅನ್ನೋದು ಒಂದು ಮಹತ್ತರವಾದ ನಿರ್ಧಾರವನ್ನು ನಮ್ಮ ಕನ್ನೇರಿ ಮಠದ ಸ್ವಾಮಿಗಳಿರ್ಬೋದು, ಮತ್ತು ಇದಕ್ಕೆ ಅನೇಕರು ತಮ್ಮ ಒಂದು ಕೊಡುಗೆಯನ್ನು ನೀಡ್ತಿದ್ದಾರೆ ಅಂತ ಹೇಳ್ಬೋದು. ಇಂದಿನ ಗುರುಕುಲ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳನ್ನು ಯಾವ ರೀತಿ ಪಕ್ವವಾಗಿ ಅವ್ರನ್ನ ತಯಾರಿಯನ್ನು ಮಾಡ್ತಿದ್ರು, ಅದೇ ರೀತಿ ಇವತ್ತು ಏನು ರಾಸಾಯನಿಕ ಮುಕ್ತ ಕೃಷಿಯನ್ನು ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡೋ ಮುಖಾಂತರ ಕೃಷಿಯಲ್ಲಿ ಆಶ್ರಮ ಅನ್ನೋ ರೀತಿ ಒಂದು ಕಾನ್ಸೆಪ್ಟನ್ನು ತಂದಿದ್ದಾರೆ. ಈ ಒಂದು ಕೃಷಿ ಆಶ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಕೃಷಿಯಲ್ಲಿ ಲಾಭ ಇರ್ಬೋದು, ನಷ್ಟ ಇರ್ಬೋದು, ಅದನ್ನು ನಾವು ಯಾವ ರೀತಿ ಕಲಿಬೇಕು ಅನ್ನೋದನ್ನು ಈ ಒಂದು ಗುರುಕುಲ ವ್ಯವಸ್ಥೆಯಲ್ಲಿ ನಾವು ತಿಳಿತಾ ಹೋಗ್ತೀವಿ. ಅದರ ಜೊತೆಯಲ್ಲಿ ನಾವು ನೋಡೋದಾದರೆ ವಿದ್ಯಾರ್ಥಿಗಳು ನಾವು ಏನು ಫರ್ಟಿಲೈಸರ್ಗಳನ್ನ ಬಳಸ್ತಾ ಇದ್ದೀವಿ, ಇಂದಿನ ಪ್ರಸ್ತುತ ದಿನಮಾನಗಳಲ್ಲಿ ನಾವು ಏನು ಫರ್ಟಿಲೈಸರ್ಗಳನ್ನ ಬಳಸ್ತಾ ಇದ್ದೀವಿ ಅದನ್ನು ಮುಕ್ತ ಮಾಡಿ ರಾಸಾಯನಿಕ ಮುಕ್ತ ಕೃಷಿಗೆ ರಾಸಾಯನಿಕ ಮುಕ್ತ ಕೃಷಿಗೆ ಬರುವಂತಹ ಒಂದು ಪದ್ಧತಿಯನ್ನು ಈ ಕೃಷಿ ಆಶ್ರಮದಲ್ಲಿ ನೋಡೋ ಒಂದು ಪದ್ಧತಿಯನ್ನು ನಾವು ಈ ದಿನಮಾನಗಳಲ್ಲಿ ತರ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ಒಂದು ಪ್ರವೃತ್ತಿಯನ್ನು ನನ್ನಲ್ಲೇ ಅಳವಡಿಸಿಕೊಳ್ಳೋದಕ್ಕೋಸ್ಕರ ಈ ಕೃಷಿ ಆಶ್ರಮಕ್ಕೆ ನಾನು ಸೇರಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೀನಿ. ಹಾಗಾಗಿ ಈ ಕೃಷಿ ಆಶ್ರಮಕ್ಕೆ ಹೆಚ್ಚು ಒಂದು ಆದ್ಯತೆಯನ್ನು ಗುರುಗಳು ಕೂಡ ನೀಡ್ತಾ ಇದ್ದಾರೆ. ಅಷ್ಟೇ ಆದ್ಯತೆಯನ್ನು ನಾವು ಕೊಟ್ಟು ಕಲಿಯೋಣ ಅಂತ ಹೇಳ್ತಾ ಧನ್ಯವಾದಗಳು.